ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಪಾರ್ವತಿ ಪರಮೇಶ್ವರಾಭ್ಯೋ ನಮಃ. ಆಸೀನಸ್ಯಾದಿಪೀಠಂ ತ್ರಿಜಗದಧಿಪತೇರಂಘ್ರಿಪೀಠಾನುಷಕ್ತೌ ಪಾರ್ಥೋ ಜಾಭೋಗಭಾಜೌ ಪರಿಮೃದುಲತಲೋಲ್ಲಾಸಿ ಪದ್ಮಾಸಿ ರೇಖೌ ಪಾತಾಂ ಪಾದಾವುಭೌ ತೌ ನಮದಮರ ಕಿರೀಟೋಲ್ಲಸಚ್ಚಾರುನೀರಶ್ ಶ್ರೀನಿಶೋಣಾಯಮಾನೋನ್ನತನಖದ ಶಖೋದ್ಭಾಸಮಾನೌ ಸಮಾನೌ. ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ತ್ರಿಲೋಕಗಳ ಅಧಿಪತಿ ಆದ ಪರಮೇಶ್ವರನು ಆಸೀನನಾಗಿರುವಾಗ ಆತನ ಅಧಿಪೀಠದ ಮೇಲೆ ನೆಲೆಗೊಂಡಿರುವ ಆ ದಿವ್ಯ ಪಾದಪೀಠಕ್ಕೆ ಸ್ಪರ್ಶಿಸಿರುವ ಕಮಲದಂತಿರುವ ವಿಶಾಲವೂ ಸುಂದರವೂ ಆದ ಅತ್ಯಂತ ಮೃದು ತಳವನ್ನೊಳಗೊಂಡ ಕಮಲದ ರೆಕ್ಕೆಗಳಂತೆ ಮಿನುಗುವ ಗುರುತುಗಳಿಂದ ಶೋಭಿಸುವ ಆ ಪರಮೇಶ್ವರನ ಎರಡು ಪಾದಗಳು ನಮಸ್ಕರಿಸುವ ದೇವತೆಗಳ ಕಿರೀಟಗಳಲ್ಲಿ ಮಿನುಗುವ ಅಂತವಾದ ಹೀರೆಗಳ ಸಾಲಿನಿಂದ ಸ್ವಲ್ಪ ಕೆಂಪಾಗುತ್ತಾ ಎತ್ತರವಾಗಿ ಪ್ರಕಾಶಿಸುವ 10 ನಖಗಳಿಂದ ಸಮಾನವಾಗಿ ಕಂಗೊಳಿಸುತ್ತಿರುವ ಆ ಪಾದಗಳು ನಮ್ಮನ್ನು ಸರ್ವ ಪಾಪಗಳಿಂದ ರಕ್ಷಿಸಲಿ. ಎನ್ನಾದೋ ವೇದವಾಚಾನ್ ನಿಗದತಿ ನಿಖಿಲಂ ಲಕ್ಷಣಂ ಪಕ್ಷಿಕೇತು ಲಕ್ಷ್ಮೀ ಸಂಭೋಗ ಸೌಖ್ಯಂ ವಿರಚಯತಿ ಯಯೋಶ್ಚಾಪರೇ ರೂಪಭೇದೇ ಶಂಭೋ ಸಂಭಾವನೀಯೇ ಪದಕಮಲ ಸಮಾಸಂಗತಸ್ತುಂಗ ಶೋಭೆ ಮಾಂಗಲ್ಯಂ ನ ಸಮಗ್ರಂ ಸಕಲ ಸುಖಕರೇ ನೂಪುರೇ ಪೂರಯಿತಾಂ. ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಶಿವನ ಪಾದ ಕಮಲಗಳಲ್ಲಿ ಶೋಭಿಸುವ ಆ ನೂಪುರದ ನಾದವು ಸಂಪೂರ್ಣ ವೇದಗಳ ಸಾರವನ್ನೇ ಪ್ರಕಟಿಸುತ್ತದೆ. ಅದರ ಲಕ್ಷಣಗಳನ್ನು ಗರುಡನಂತೆ ಮಹಿಮೆಯಿಂದ ವರ್ಣಿಸಲಾಗುತ್ತದೆ. ಅದು ಲಕ್ಷ್ಮಿಯ ಸಂಗದಿಂದ ದೊರಕುವ ಸುಖ ಸಂಪತ್ತನ್ನು ನೀಡುತ್ತದೆ ಮತ್ತು ಅಭಿನ್ನ ದಿವ್ಯ ರೂಪದಲ್ಲಿ ಪ್ರಕಾಶಿಸುತ್ತದೆ. ಶಿವನ ಅತ್ಯಂತ ಪುಣ್ಯಕರವಾದ ಉನ್ನತ ಮತ್ತು ಪ್ರಕಾಶಮಾನ ಪಾದ ಕಮಲಗಳನ್ನು ಅಲಂಕರಿಸುವ ಆ ನೂಪುರವು ನಮಗೆ ಸಂಪೂರ್ಣ ಮಂಗಳ, ಎಲ್ಲ ವಿಧದ ಸುಖ ಮತ್ತು ಕಲ್ಯಾಣವನ್ನು ನೀಡಲಿ. ಶ್ರೀ ಗುರುಭ್ಯೋ ನಮಃ.